ಹೇಳ್ತಿದ್ದಂಗೆ ಮೇಡಮ್ ನಿಮಗೆ 6 ಮಂತ್ ಇವಾಗ ಪ್ರೆಗ್ನೆನ್ಸಿ ಕಂಪ್ಲೀಟ್ ಆಗಿದೆ ಅಂತ. ಸೊ 2 ತಿಂಗಳಿಂದ ನೀವೆಲ್ಲೂ ಓಡಾಡ್ತಾ ಇರ್ಲಿಲ್ಲ ಅನ್ನೋದು ಸುದ್ದಿ ಬಂತು. ಬಟ್ ಏಕಾಏಕಿ CM ಆಫೀಸಿಗೆ ಯಾಕೆ ಭೇಟಿ ಕೊಟ್ರಿ? ಏನು ನಿಮ್ಮ ಕೋರಿಕೆ ಇದ್ದಿದ್ದು? ಕೋರಿಕೆ ಒಂದ್ ಹೇಳ್ತೀನಿ ಆಮೇಲೆ. ಬಟ್ ಐ ಥಾಟ್ ಹೆಂಗಂದ್ರು ಪೇಪರ್ ಅಲ್ಲೆಲ್ಲ ಬಂತಲ್ಲ, ಒಂದ್ ವಿಷಯ ನಾನು ತಿಳಿಸ್ಬೇಕು ಅಂತ. ಮತ್ತೆ ಈ ಮುಂಚೆ ನಾನು ಸುರ್ಜೇವಾಲಾ ಅವ್ರಿಗಾಗ್ಲಿ ಎಲ್ಲರಿಗೂ ನಾನು ಮೆಸೇಜ್ ಮಾಡಿದ್ದೆ. ಸ್ವಲ್ಪ ನಾನು ಮೆಡಿಕಲ್ ಪ್ರೊಸೀಜರ್ ಅಲ್ಲಿ ಇದ್ದೀನಿ, ಐ ಮೇ ನಾಟ್ ಬಿ ಏಬಲ್ ಟು ಟ್ರಾವೆಲ್ ಎನಿವೇರ್, ಯು ಮೇ ಹ್ಯಾವ್ ಟು ಪಾರ್ಡ್ ಮೀ ಅಂತೆಲ್ಲ ಎಲ್ಲರಿಗೂ ಆ ಥರ ಹೇಳಿದ್ದೆ ಅಷ್ಟೇ, ಇದನ್ನ ಹೇಳಿರಲಿಲ್ಲ. ಮೊನ್ನೆ ಎಲ್ಲರಿಗೂ ತಿಳಿಸಿದೆ, ಸುರ್ಜೇವಾಲಾ ಅವ್ರಿಗೆ ಎಲ್ಲರಿಗೂ ಕಳಿಸಿದ್ದೀನಿ ಅದನ್ನ. ದೇ ವರ್ ವೆರಿ ಪ್ರೌಡ್ ಆಫ್ ಮೀ. CM ಸರ್ ಅವ್ರಿಗೆ ಆಶ್ಚರ್ಯ ಆಯ್ತು. ಯಾವಾಗ್ಲೂ ನಂಗೆ ಅಡಗಿಸ್ತಾ ಇರ್ತಾರೆ ಅವರು, ಕುಮಾರಿನ ನೀನು ಅಂತ. ಅದಕ್ಕೆ ನಾನು ಹೇಳ್ದೆ, ನಾನು ಇವಾಗ ಕುಮಾರಿನ ಶ್ರೀಮತಿನ ನೀವು ಹೇಳಿ ಅಂತ ಹೇಳ್ದೆ. ಶ್ರೀಮತಿನೇ ಅಂದ್ರು. ಸರ್ ನನ್ನ ಮದ್ವೆ ಆಗ್ಲಿಲ್ಲ ಅಂತ ಹೇಳ್ದೆ. ಹೌದಾ, ಮದ್ವೆ ಆಗ್ಲಿಲ್ವಾ ಅಂದ್ರು. ಹೇಗ್ ಮಾಡ್ಕೊಂಡಿ ಅಂದ್ರು. ದೆನ್ ಐ ಟೋಲ್ಡ್ ದಮ್ ದಿಸ್ IVF ಅಂತ. ಬಟ್ ನಾವ್ ವಿ ಟಾಕಿಂಗ್ ಇದು ನಮ್ಮ ತಲೆಯಲ್ಲಿ ಇರ್ಲಿಲ್ಲ. ಈಗ ಎಲ್ಲರೂ ಮಾತಾಡಕ್ ಶುರು ಆಗುವಾಗ ಈಗ ಅನ್ನಿಸ್ತು, ನಾನು ಇದೊಂದು ರಿಕ್ವೆಸಿಷನ್ ಕೊಡಬೇಕು ಒಂದು ಸರ್ಕಾರಕ್ಕೆ. ಮೋಸ್ಟ್ಲಿ ಮುಂದಿನ ತಿಂಗಳಲ್ಲಿ ಯಾವಾಗಾದ್ರೂ ಹೋಗ್ಬಿಟ್ಟು ಸರ್ ಅವ್ರಿಗೆ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು IVF ಸೆಂಟರ್ ಆಗಲಿ, ಅದಕ್ಕೆ ಸಂಬಂಧಪಟ್ಟಂತ ಲ್ಯಾಬ್ ಆಗಲಿ, ಇದು ಏನಾದ್ರೂ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಆಗ್ಬಂತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಮಚ್ ಮೋರ್ ರೀಚಬಲ್ ಫಾರ್ ಲಾಟ್ ಆಫ್ ವಿಮೆನ್. ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿರಬಹುದು ಎಷ್ಟೋ ಜನ ಅದೇನು ಮಗು ಆಗ್ಬೇಕು ಅನ್ನೋಂಥ ಕನಸು ಬರೀ ಅದೇನು ಶ್ರೀಮಂತರಿಗೆ ಮಾತ್ರ ಬರುತ್ತೆ ಅಂತ ಅಲ್ಲ, ಅದು ಎಲ್ಲ ಪ್ರತಿಯೊಬ್ಬ ಮಹಿಳೆಗೂ ಇರುವಂತಹ ಒಂದು ಕನಸು. ಅವಳ ಕನಸನ್ನ ಖಂಡಿತವಾಗ್ಲೂ ನನಸಾಗಿ ಮಾಡ್ಕೊಳ್ಬಹುದು ಅನ್ನೋಂಥ ನನ್ನ ಆಸೆ. ಮೇಡಮ್, ಈಗ ಬೇಡಿಕೆ ಇಟ್ಟಿದ್ದೀರಾ. ನೀವು ಬೇಡಿಕೆ ಇಟ್ಟದ್ರಲ್ಲಿ ಒಂದು ಅರ್ಥ ಇದೆ, ಇದು ಗೌರ್ಮೆಂಟ್ ಅಂಡರಿಂದ ಬಂದ್ರೆ ಒಂದಿಷ್ಟು ಖರ್ಚು ವೆಚ್ಚಗಳು ಕಮ್ಮಿ ಆಗುತ್ತೆ ಅಂತ. ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ ಇದು. ಗೌರ್ಮೆಂಟ್ ಫೆಸಿಲಿಟಿಯಲ್ಲಿ ವಿ ಡೋಂಟ್ ಸಿ IVF ಅಟ್ ಆಲ್. IVF ಸೆಂಟರ್ಸ್ ಅನ್ನೋವಂಥದ್ದು ಅಥವಾ ಇದಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಮಾಹಿತಿ ಕೇಂದ್ರಗಳಾಗ್ಲಿ ಮತ್ತೆ ಯಾವ ಫೆಸಿಲಿಟಿಯೂ ಅದರ ಅಡಿಯಲ್ಲಿ ಬರಲ್ಲ. ವಿ ಡೂ ಹ್ಯಾವ್ ಮೆಟರ್ನಿಟಿ ಸೆಂಟರ್ಸ್, ಎಸ್ ಅಫ್ ಕೋರ್ಸ್, ಗ್ರೇಟರ್ ನಂಬರ್ ಎಲ್ಲ ಮಾತ್ರ ಮೆಟರ್ನಿಟಿ ಹಾಸ್ಪಿಟಲ್ಸ್ ಇದೆ. ಇದನ್ನು ಅಸೋಸಿಯೇಟ್ ಮಾಡಬಹುದು ಅದ್ರ ಜೊತೆಗೆ ಅಂತ ನನ್ಗೆ ಅನ್ಸುತ್ತೆ. ಮೇಡಮ್, ಇವಾಗ IVF ಮಾಡೋದಾದ್ರೆ ಎಷ್ಟೋ ಇಂಡಿಪೆಂಡೆಂಟ್ ವಿಮೆನ್ಸ್ಗೆ ಇದರ ಇನ್ಫಾರ್ಮೇಶನ್ಸ್ ಇರಲ್ಲ. ಸೊ ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ ಆ ಖರ್ಚು ವೆಚ್ಚಗಳು ಹೆಂಗಿರುತ್ತೆ ಅಂತ. ತುಂಬಾ ಜನ IVF ಅಂದ್ರೆ ಕಾಸ್ಟ್ಲಿ ಇದೆ ತುಂಬಾ ಅಂತ ಅನ್ಕೊಂಡಿದ್ದಾರೆ. ಸೊ ಅದು ಹೆಂಗಿರುತ್ತೆ? ಅದು ಏನಾಗಿದೆ ಅಂದ್ರೆ ದರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಸೆರೋಗಸಿ ಮತ್ತೆ IVF ನಾವು ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಸೆರೋಗಸಿಯಲ್ಲಿ ನಾವು ಬಾಡಿಗೆ ತಾಯಿಯನ್ನ ನಾವು ಪಡ್ಕೊಳ್ಳುವಂಥದ್ದು, ಇನ್ನೊಂದು ಗರ್ಭಧಾರಣೆಯನ್ನ ಮಾಡುವಂಥದ್ದು. IVF ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಇಟ್ ಡಿಪೆಂಡಿಂಗ್ ಆನ್ ಯೋರ್ ಓನ್ ಬಾಡಿ. ನಮ್ಮ ದೇಹ ಎಷ್ಟರ ಮಟ್ಟಿಗೆ ಯಾವ್ದನ್ನ ತಗೊಳಕ್ ಸಿದ್ಧ ಆಗಿದೆ, ಹೇಗೆ ಸಿದ್ಧ ಇದೆ ಅಂತ ನೋಡ್ಕೊಂಡು. ಬಟ್ ಕೈಗೆ ಎಟ್ಟಕಕ್ ಆಗದೆ ಇರೋ ಅಷ್ಟು ಎಕ್ಸ್ಪೆನ್ಸಿವ್ ಏನಲ್ಲ ಇದು. ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ, ಅಂದ್ರೆ 25 ಲಕ್ಷ ಆಗ್ಬಹುದು, 30 ಲಕ್ಷ ಆಗ್ಬಹುದು, 40 ಲಕ್ಷ ತನಕ ಆಗಬಹುದು, ಖರ್ಚಾಗಬಹುದು ಅಂತ ಅನ್ಕೊಂಡಿದ್ದಾರೆ. ನಾನು ಟ್ರೀಟ್ಮೆಂಟ್ ತಗೊಂಡಿರೋದು ನಮ್ಮ ಬೆಂಗಳೂರಲ್ಲೇ ನಾನು ಟ್ರೀಟ್ಮೆಂಟ್ ತಗೊಂಡಿರೋದು, ಮತ್ತೆ ಎಲ್ಲೂ ಹೊರ ರಾಜ್ಯದಲ್ಲಾಗ್ಲಿ ಬೇರೆ ಎಲ್ಲೂ ಹೋಗ್ಲಿಲ್ಲ. ಇನ್ಫ್ಯಾಕ್ಟ್ ನನ್ಗೊಬ್ರು ಕೇಳಿದ್ರು, ಬೆಂಗಳೂರಲ್ಲೇ ಅಷ್ಟು ಚೆನ್ನಾಗಿದೆಯಾ ಅಂತ ಕೇಳ್ತಾ ಇದ್ರು. ಬೆಂಗಳೂರು ಇಸ್ ನೋನ್ ಫಾರ್ ಆರ್ ಮೆಡಿಕಲ್, ಇದಕ್ಕೆ ಇಟ್ ಇಸ್ ನೋನ್ ಫಾರ್ ಇಟ್. ನಾನು ಬೆಂಗಳೂರಲ್ಲೇ ಟ್ರೀಟ್ಮೆಂಟ್ ತಗೊಂಡಿರೋದು. ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಖರ್ಚು ಒಂದು 5 ರಿಂದ 6 ಲಕ್ಷ ತನಕ ಬರುತ್ತೆ ಅಂತ ಹೇಳ್ಬಹುದು ನಾನು. ಡಿಪೆಂಡಿಂಗ್, ಅಕಸ್ಮಾತ್ ಒಂದ್ಸತಿ ಫೇಲ್ಯೂರ್ ಆದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಒನ್ ಮೋರ್ ಟೈಮ್. ಅಥವಾ ನಮ್ಮ ಹತ್ರ ಎಂಬ್ರಿಯೋಸ್ ಇಟ್ ಡಿಪೆಂಡ್ಸ್ ಆನ್ ಎಷ್ಟು ನಾವು ಎಂಬ್ರಿಯೋ ಡೆವಲಪ್ ಮಾಡಿರ್ತೀವಿ ಅದ್ರ ಮೇಲೆಲ್ಲ. ಮತ್ತೆ ಅದೇ ಬೇರೆ ಬೇರೆ ಅದರಲ್ಲಿ ಟ್ರೀಟ್ಮೆಂಟ್ಸ್ ಇದೆ, ಬೇರೆ ಬೇರೆ ಟ್ರೀಟ್ಮೆಂಟಿಗೆ ಬೇರೆ ಬೇರೆ ತರ ಆಗ್ಬೋದು. ನನಗಾಗಿದ್ದ ಖರ್ಚು ಅರೌಂಡ್ 6.5 to 7 lakhs ಅಂತ ಹೇಳ್ಬೋದು ನಾನು. ಬೆಂಗಳೂರಿನಲ್ಲೇ IVF ತಗೊಂಡಿದ್ದೀರಿ ಟ್ರೀಟ್ಮೆಂಟ್ ಅಂದ್ರೆ ಯಾವ ಹಾಸ್ಪಿಟಲ್ ತಗೊಂಡ್ರಿ ನೀವು? ಯಾವ ಡಾಕ್ಟರ್ ಹತ್ರ ತಗೊಂಡ್ರಿ? ಡಾಕ್ಟರ್ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ಶಿ ಇಸ್ ಎ ವೆರಿ ಯಂಗ್ ಡಾಕ್ಟರ್ ಸುಷ್ಮಾ ಅಂತ ಹೇಳಿ. ಅವ್ರ ಬಗ್ಗೆ ನಂಗೆ ಯಾಕೆ ಹೆಮ್ಮೆ ಅಂತ ಹೇಳಿದ್ರೆ, ರಾಯಚೂರಲ್ಲಿ ಪೂರ್ತಿ ಅವ್ರು ಓದಿ ಅಲ್ಲಿಂದ ಬಂದು ಮೇನ್ ಸ್ಟ್ರೀಮ್ ಬ್ಯಾಂಗ್ಳೂರಲ್ಲಿ ತುಂಬಾ ಒಂದು ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಆಸ್ಪತ್ರೆ ಸಹ ಅವರಲ್ಲೇ ನಂಬಿಕೆ ಇಟ್ಟು ಈಗ ಅವರಿಗೆ ಒಂದು IVF, ಶಿ ಈಸ್ ಹೆಡಿಂಗ್ IVF ಸೆಂಟರ್ ಇನ್ ದಟ್ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಹೆಸರು ಅವ್ರ ಮುಂಚೆ ಬೇರೆ ಕಡೆ ಇದ್ರು ಡಾಕ್ಟರ್ ಸುಷ್ಮಾ. ಈಗ ಅವರು ರೈನ್ಬೋ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ರೈನ್ಬೋ ಚಿಲ್ಡ್ರನ್ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಬನ್ನೇರಘಟ್ಟ ರೋಡ್. ಮೇಡಮ್, ಈಗ IVF ಮಾಡಿದ ನಂತರ ಒಂದಿಷ್ಟು ನೀವು ಹೇಳಿದ್ರೆ ಹಾರ್ಮೋನಲ್ ಚೇಂಜಸ್ ಆಗಿದೆ, ಒಂದ್ ಸ್ವಲ್ಪ ಇದೆ ಅಂತ. ಯಾರೇ ಸಹ ತಾಯಿ ಆಗ್ಬೇಕಾದ್ರೂ ಹಾರ್ಮೋನಲ್ ಚೇಂಜ್ ಅವರಲ್ಲಿ ಆಗೇ ಆಗತ್ತೆ ದೇಹ ಸ್ಥಿತಿಯಲ್ಲಿ. ಆ ಬದಲಾವಣೆಗಳೇ ಆಗ್ಲಿ ಅಂತ ನಮಗೂ ಸಹ ಅದೇ ಹಾರ್ಮೋನ್, ಅಂದ್ರೆ
ನಾರ್ಮಲ್ ಆಗಿ ತಾಯಿ ಆಗ್ಲಿಕ್ಕೆ ಏನೇನ್ ಬೇಕಾಗ್ತಾ ಇರುತ್ತೋ ಅವಳಿಗೆ ಹಾರ್ಮೋನು, ಅದೇ ಹಾರ್ಮೋನ್ನ ನಮಗೆ ಹೊರಗಡೆಯಿಂದ ಕೊಡುವಂತ ಪ್ರಕ್ರಿಯೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಪ್ಯಾಂಪರಿಂಗು ಇದೆಲ್ಲ ಕೇರಿಂಗು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಗರ್ಭಿಣಿ ಹೆಂಗಸರು. ಸೊ ನಿಮಗೆ ಯಾವತ್ತಾದ್ರೂ ಆ ಥರ ಫೀಲ್ ಆಗಿದೆಯಾ? ಪ್ಯಾಂಪರಿಂಗ್ ಅಂದ್ರೆ ಮಸಾಜ್ ಅಂತೂ ಮಾಡಲೇಬಾರ್ದಂತ ಹೇಳ್ತಾರೆ. ಸ್ವಲ್ಪ ಚೂರಷ್ಟೇ, ಯಾವಾಗಾದ್ರೂ ತೀರಾ ಕಾಲು ನೋವಾದಾಗ ನಾನು ಕಾಲಷ್ಟೇ ಒತ್ತಿಸ್ಕೊಳ್ತೀನಿ. ನನ್ನ ಯಾರಾದರೂ ಹೆಲ್ಪ್ ಮಾಡೋರು ಸ್ವಲ್ಪ ರಿಕ್ವೆಸ್ಟ್ ಮಾಡಿಬಿಟ್ಟು. ಬಟ್ ಮಸಾಜ್ ಇಸ್ ನಾಟ್ ಅಡ್ವೈಸಬಲ್ ಎನಿವೇ. ಪ್ಯಾಂಪರಿಂಗ್ ಅಂದ್ರೆ ಏನೇನೆಲ್ಲ ಚೆನ್ನಾಗಿ ಮಾತಾಡೋದು, ಪ್ರೀತಿ ಮಾಡೋದು. ವಿ ಆರ್ ಚಿಲ್ಲಿಂಗ್ ಅ ಲಾಟ್. ತುಂಬಾ ವರ್ಷ ಆಗಿತ್ತು ನಾನು, ನಮ್ಮಪ್ಪ, ನನ್ನ ತಂಗಿ ಎಲ್ಲರೂ ಸುಮ್ಮನೆ ಹೋಗಿ ಊಟ ಮಾಡೋದು, ಹರಟೆ ಹೊಡೆಯೋದು, ಹಾಗೆಲ್ಲ ತುಂಬಾ ಮಾಡ್ತಾ ಇರ್ಲಿಲ್ಲ ನಾವು. ಬರೀ ಕೆಲಸ ಏನಿದೆ ಅಷ್ಟಕ್ಕೆ ಮಾತ್ರ ಹೊರಗೆ ಹೋಗ್ತಾ ಇದ್ದೆ. ಬಟ್ ಈಗ ಎಸ್, ದಿಸ್ ಇಸ್ ಬಿಕಮ್ ಮೈ ಪ್ಯಾಂಪರಿಂಗ್. ಒಂದು ಬೋಂಡ ಸೂಪ್ ತಿನ್ನಕ್ಕಾಗ್ಲಿ, ಇಡ್ಲಿ ತಿನ್ನಕ್ಕಾಗ್ಲಿ, ವಿ ಗೋ ಔಟ್ ಈಗ. ಇಂಡಸ್ಟ್ರಿಗೆ ಈ ವಿಚಾರ ಗೊತ್ತಾದಾಗ, ಯಾಕಂದ್ರೆ ಚಿತ್ರರಂಗದಿಂದಲೇ ನೀವು ಗುರುತಿಸಿಕೊಂಡಂತ ಒಬ್ಬರ ನಟಿ, ಚಿತ್ರರಂಗದ ಯಾವ ಕಲಾವಿದ್ರು ಫೋನ್ ಮಾಡಿದ್ರು ಈ ತರ ಎಲ್ಲ ಸುದ್ದಿ ಆದಾಗ, IVF ಮೂಲಕ ತಾಯಿ ಆಗ್ತಿದೀನಿ ಅಂದಾಗ ಇಂಡಸ್ಟ್ರಿಗೆ ಒಂಥರ ಶಾಕ್ ಇರ್ಬೋದು ಅಥವಾ ಸರ್ಪ್ರೈಸ್ ಆಗಿರುತ್ತೆ. ಸೊ ಅವ್ರು ಯಾವ ತರ? ನನ್ನ ಬಗ್ಗೆ ಸ್ವಲ್ಪ ಸರ್ಪ್ರೈಸ್ ಆಗಿರುತ್ತೆ, ಬಿಕಾಸ್ ನೀವು ನೋಡಿರ್ತೀರಾ ನನ್ನ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸೇಮ್ ಎಲ್ಲರ ಜೊತೆನೂ. ಯಾರು ಅನ್ಕೊಂಡಿರಲ್ಲ ಇವಳು ಈ ತರ ನಿರ್ಧಾರ ತಗೊಳ್ತಾಳೆ ಅಂತ. ಅಂಡ್ ಆಫ್ಟರ್ ಅ ಪಾಯಿಂಟ್ ಏನಾಗುತ್ತೆ ಗೊತ್ತಾ, ಸುಮಾರು ಸತಿ ನಾ ಇದು ಕ್ಯಾಂಪೇನಿಂಗ್ ಎಲ್ಲ ಹೋಗ್ತಿರ್ತೀನಲ್ಲ, ಅಲ್ಲಿ ತುಂಬಾ ಜನ ಪಾಪ ಹಳ್ಳಿಯವರಾಗ್ಲಿ ಯಾರೇ ಆಗ್ಲಿ ಹೆಂಗಸರು, ದೇ ವುಡ್ ಶೋ ದ ಕನ್ಸರ್ನ್. ಆಮೇಲೆ ನನ್ನ ಏಜ್ ಎಲ್ಲ ಕೇಳ್ತಾ ಇದ್ರು, ಮೇಡಮ್ ನಿಮ್ಗೆ ಎಷ್ಟು 35 ಈಗ? ಅಯ್ಯೋ ಪಾಪ ಬಿಡಿ, ಗಂಡು ಸಿಗಲ್ಲ ಇನ್ನೇನ್ ಮಾಡ್ತೀರಾ ಅಂತೆಲ್ಲ ಈ ಥರದೆಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಆಫ್ಟರ್ ಅ ಪಾಯಿಂಟ್ ಯಾರು, ನಾಟ್ ದಟ್ ಸಂಬಡಿ ಈಸ್ ಫೋರ್ಸಿಂಗ್ ಇದಾಗಬೇಕು ಅದಾಗಬೇಕು ಅಂತ, ಆದರೆ ನಂಗೆ ತುಂಬ ಜನ ಮುಂಚೆನೂ ಹೇಳಿದ್ದಾರೆ. ಹೇಮಾ ಚೌಧರಿ ಮ್ಯಾಮು ಇವರೆಲ್ಲರೂ ಹೇಳ್ತಾ ಇದ್ರು. ಜಯಂತಿ ಅಮ್ಮ ಬಿಡಿ, ಶೀ ಈಸ್ ಲೈಕ್ ಶೀ ಲವ್ ಮಿ ಸೋ ಮಚ್. ಎಲ್ಲರೂ ಹೇಳ್ತಾ ಇದ್ರು ನೀನು ಮಾಡ್ಕೊ, ಏನಾದರೂ ಒಂದು ಮಗು ಆದರೂ ಮಾಡ್ಕೊ ಅಂತ. ನನ್ನ ಕಸಿನಲ್ಲೂ ಹೇಳ್ತಾ ಇದ್ರು. ಈಗ ಮೊನ್ನೆ ತಿಳಿದಾಗ ತಕ್ಷಣ ಪ್ರೇಮಾದಿ ಕಾಲ್ ಮೀ, ತಾರಾದಿ ಎಲ್ಲರೂ ಫೋನ್ ಮಾಡಿ. ಇವತ್ತು ವಿಜಯಲಕ್ಷ್ಮಿ ಮ್ಯಾಮ್ ಮಾಡಿದ್ರು, ವಿಜಯಲಕ್ಷ್ಮಿ ಸಿಂಗ್ ಅವರು. ಓ ಭಾವನಾ, ಈಗ ನನ್ನ ಮಕ್ಕಳು ಎಲ್ಲ ಅದೇ ಹೇಳ್ತಿದ್ದಾರೆ ಕಣೆ, ವೆಲ್ಕಮ್ ಟು ಟ್ವಿನ್ಸ್ ವರ್ಲ್ಡ್ ಅಂತ. ಶಿ ಆಲ್ಸೋ ಕಾಲ್ ಮಿ ಅಪ್. ಎಸ್ ನಾರಾಯಣ್ ಸರ್, ಎಲ್ಲರೂ ದೇ ಹ್ಯಾವ್ ಮೆಸೇಜ್ ಮೀ ಅಂಡ್ ಕಾಲ್ ಮೀ. ಕವಿತಾ ಲಂಕೇಶ್ ಆಫ್ ಕೋರ್ಸ್, ಅನು ಪ್ರಭಾಕರ್, ಎಲ್ಲರನ್ನೂ ದೇ ಹ್ಯಾವ್ ಸ್ಪೋಕನ್ ಟು ಮೀ. ಮೇಡಮ್, ಇವಾಗ ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ, ಗಂಡೋ ಹೆಣ್ಣು ಟ್ವಿನ್ಸ್ ಆಗುತ್ತೆ, ಹೆಸರು ಇವಾಗ್ಲೇ ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ? ಹೌದು, ಹೆಣ್ಣಿಗೆ ಮಾತ್ರ ನನ್ನ ಅಜ್ಜಿ ಹೆಸರು ಇಡ್ಬೇಕಂತ ನಾನು ಹ್ಯಾವ್ ಆಲ್ರೆಡಿ ಪ್ಲಾನ್ಡ್. ನನ್ನ ಅಮ್ಮನ ಹೆಸರು ಇಡ್ಲೇಬೇಕು ಅಂತ. ಯಾಕಂದ್ರೆ ನಾನು ಸಣ್ಣೋಳಿಂದನೂ, ಅಫ್ಕೋರ್ಸ್ ಅಮ್ಮ ತುಂಬಾ ಕ್ಲೋಸ್ ಇದ್ರು, ನನ್ನ ಅಜ್ಜಿ ವಾಸ್ ವೆರಿ ವೆರಿ ಕ್ಲೋಸ್ ಟು ಮೀ. ಆಮೇಲೆ ಕ್ಲೋಸ್ಗಿಂತ ಹೆಚ್ಚಾಗಿ ಅವ್ರು ಬರ್ತಾ 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 ಒಂಥರ ಶಿ ಲವ್ ಮಿ ಸೋ ಮಚ್ ಫ್ರಮ್ ದ ಬಿಗಿನಿಂಗ್. I want, and she was a very very independent woman. She had greater qualities in her. ಅವ್ರ ಹೆಸರು ರುಕ್ಮಿಣಿ ಅಂತ ಹೇಳಿ, ಮನೆಯಲ್ಲೆಲ್ಲ ರುಕ್ಮಕ್ಕ ಅಂತ ಕರೀತಾ ಇದ್ರು. ಐ ವಾಂಟ್ ಟು ನೇಮ್ ಹರ್, ಹುಡುಗ ಆದ್ರೆ ನೇಮ್ ಆಫ್ಟರ್ ಹರ್ ನೇಮ್. ಮೇಲ್ ಆದ್ರೆ ಮೇಲ್ ಅನ್ಕೊಂಡಿದೀನಿ, ನೋಡ ಏನಂತ. ಲೆಟ್ಸ್ ಸಿ.